ಏಯ್ ಬನ್ರಿ ಡೈರೆಕ್ಟರ್ ಬನ್ರಿ ಬರ್ರಿ ಬರ್ರಿ ಸರಿ ಬಾರೋ ಸೈಲೆನ್ಸ್ ಸೈಲೆನ್ಸ್ ಪ್ಲೀಸ್ ಸೈಲೆನ್ಸ್ ಸರ್ ನಾನು ಫಸ್ಟ್ ಪಾರ್ಟ್ ನೋಡಿದಾಗ್ಲೇನೆ ಫಸ್ಟ್ ಪಾರ್ಟ್ಗೆ ವಿಶ್ ಮಾಡಿದ್ದೆ. ಫಸ್ಟ್ ಪಾರ್ಟ್ ನೋಡಿದಾಗ ಹೇಳಿದ್ದೆ ಅವ್ರಿಗೆ ಯಾವತ್ತು ಈ ನಾಯಿ ಆಗ್ಲಿ ತಾಯಿ ಆಗ್ಲಿ ಯಾವತ್ತು ಮೋಸ ಮಾಡಲ್ಲ. ಸೊ ಅದನ್ನ ಫಸ್ಟ್ ಪಾರ್ಟ್ ಕೈ ಹಿಡಿದಿದೆ. ಯಾಕಂದ್ರೆ ಗ್ರೇಟ್ ಅದು. ನಾವು ಏನೇ ಇದ್ ಮಾಡಿದ್ರು ಉದಾಹರಣೆ ಹೆಂಗಪ್ಪ ಅಂದ್ರೆ ನಂದು ಸಿಲ್ಕಿ ಅನ್ಬಿಟ್ಟು ಒಂದು ನಾಯಿ ಸಾಕಿ ನನ್ನ ಹತ್ರ ಇದೆ, ಇವಾಗ್ಲೂ ಇದೆ. ಬಟ್ ಆ ಸಿಲ್ಕಿ ಇಲ್ಲ, ಸಿಲ್ಕಿ ಜಸ್ಟ್ ಒಂದು 15 days ಆಯ್ತು. ಅದು ಎಷ್ಟು ವರ್ಷ ಇತ್ತು ಅಂದ್ರೆ ಬಿಲೀವ್ ಆರ್ ನಾಟ್, ನೀವು ನಂಬಕ್ ಸಾಧ್ಯನೇ ಇಲ್ಲ. 15 years ನಾಯಿಗಳು ಇರಲ್ಲ. 15 years ನಾಯಿಗಳು ಅವ್ರ ಲೈಫೇ 15 years ಇದೆ ಅಂದ್ರೆ ನಿಮ್ಗೆ 100 ವರ್ಷ 110 ವರ್ಷ ಲೆಕ್ಕ ಒಬ್ಬ ನಾಯಿಗಳಿಗೆ. ಸೊ 15 ವರ್ಷ ನನ್ನ ಹತ್ರ ಇತ್ತದು. ಕೊನೆಗೆ ಅದು ಅಲ್ಲಿ ನಾನು ತೊಟ್ಟು ಸಾಯ್ಬೇಕಾದ್ರೆ ಅದು ಹೋಗಿ ಒಂದು ಹುಲ್ಲು, ಯಾವಾಗ್ಲೂ ಹುಲ್ಲು ಇದನ್ನೆಲ್ಲ ಆಗ್ತಿದೆ, ಅಲ್ಲೋಗಿ ಮಲ್ಕೊಂಡು ಹಂಗೆ ಜೀವ ಹೋಗ್ತಿದೆ. ಅಂದ್ರೆ ಕಾಮ್ ಪೀಸ್ ಅಂದ್ರೆ ಅದು ಹೆಂಗಿತ್ತು ಅಂದ್ರೆ ನಮ್ಮಮ್ಮ ನನ್ನ ಅಮ್ಮ ಹೋಗ್ಲಿ ನಾನು ಹೋಗ್ಲಿ ಅಷ್ಟು ಎಮೋಷನ್ ಆಗಿ ಓಡ್ಬಾರ್ದು ಅಂದ್ರೆ ಅಷ್ಟು ಪ್ರೀತಿ ಇರೋದಕ್ಕೆ ಯಾರನ್ನೂ ನಮ್ಮ ಹತ್ರ ಬಿಟ್ಕೊಡ್ತಿರ್ಲಿಲ್ಲ. ಅದನ್ನ ಇವತ್ತು ನನ್ನ ತಾಯಿ ಪಕ್ಕನೆ ಹಾಕಿದ್ವಿ, ನಮ್ಮ ಅಮ್ಮ ಎಲ್ಲಿದ್ದಾರೆ ಅದ್ರ ಪಕ್ಕನೆ ಹಾಕಿದ್ರೆ. ಅಂದ್ರೆ ಏನಕ್ಕೆ ಅಂದ್ರೆ ಅಷ್ಟು ನೀವು ನಾಯಿ ಮತ್ತೆ ತಾಯಿ ಇರಲ್ಲ, ಚಾನ್ಸೇ ಇಲ್ಲ. ಅದೊಂದು ಕಂಟೆಂಟ್ ಇಟ್ಕೊಂಡು ನಾಯಿನ ಇಟ್ಕೊಂಡು ಅವನು ಮಾಡಿದಾನೆ. ನಿಜವಾಗ್ಲೂ 100% ಸಕ್ಸಸ್ ಆಗುತ್ತೆ. ಆಮೇಲೆ ನಾನು ಸಾಂಗ್ ಕೇಳಿದೆ ಫಸ್ಟ್, ನಾನು ಇಲ್ಲಿ ಬಂದು ರಿಲೀಸ್ ಮಾಡಕ್ ಮುಂಚೆ ಸಾಂಗ್ ಕೇಳಿದೆ. ಅವಾಗ್ಲೇ ಹೇಳಿದೆ ಅವ್ನಿಗೆ ನನ್ಗೆಲ್ಲ ಸಾಂಗ್ ಕೇಳಿಸಿದ ತಕ್ಷಣ ನಾನು ಹೇಳಿದೆ ಈ ಸಾಂಗ್ ನ ಬಿಡು ಫಸ್ಟ್. ಏನಕ್ಕೆ ಅಂದ್ರೆ ತುಂಬಾ ವ್ಯಾಲ್ಯೂಸ್ ಇದೆ, ತುಂಬಾ ಸಾಹಿತ್ಯಕ್ಕೆ ಒಂದು ವ್ಯಾಲ್ಯೂ ಇದೆ. ಅಂಡ್ ಇದರಲ್ಲಿ ತುಂಬಾ ಪವರ್ಫುಲ್ ಮ್ಯೂಸಿಕ್ ಆಗಲಿ, ಆಮೇಲೆ ಸೋಲ್ ಇದೆ. ಸೊ ಇದನ್ನ ಬಿಡು ಫಸ್ಟ್, 100% ಹಿಟ್ ಆಗುತ್ತೆ ಅಂತ ನಾನು ಕೇಳಿದ ತಕ್ಷಣ ಹೇಳಿದೆ. ಸೊ ಅದನ್ನ ರಿಲೀಸ್ ಮಾಡಿಯಾನೆ. ಅಂಡ್ ನಾನು ಹೇಳಿದ ತಕ್ಷಣ ರಿಲೀಸ್ ಮಾಡಿದೆ. ಥ್ಯಾಂಕ್ಸ್ ಮಗ. ಅಂಡ್ ನನ್ನೊಟ್ಟಿಗೆ ರಘು ಅಪ್ ಟು ಕರಿಯಾ ಇಂದ ಟಿಲ್ ಕರಿಯಾ, ಎಕ್ಸ್ಕ್ಯೂಸ್ ಮಿ, ಜೋಗಿ ಅಂಡ್ ಪ್ರೀತಿ ಕಮಲಿದೆ, ರಾಜ ಸೋಮನ್ ಅಪ್ಪೋರ್ದು ಅಷ್ಟು ಸಿನಿಮಾ ನನ್ನೊಟ್ಟಿಗೆ ಕೆಲಸ ಮಾಡ್ದ. ನನ್ಗೆ ಯಾವಾಗ್ಲೂ ಸಪೋರ್ಟಿವ್ ಆಗಿದ್ದ. ಹಗಲು ರಾತ್ರಿ ಊಟ ತಿಂಡಿ ಬಿಟ್ಟು ನಾನು ಒಟ್ಟಿಗಿದ್ದ. ಸೊ ಅವಾಗ ಡೈರೆಕ್ಟರ್ಸ್ ವ್ಯಾಲ್ಯೂಸ್ಗಳಂತಂದ್ರೆ ಯಾವಾಗ್ಲೂ ಹೇಳ್ಕೊಡ್ತಿದ್ದೆ. ಸೊ ಇವತ್ತು ಅವನಿಗೆ ವ್ಯಾಲ್ಯೂಸ್ ಗೊತ್ತಾಗಿದೆ. ಆಮೇಲೆ ನಿರ್ಮಾಪಕ ಆಗಿದ್ದಾನೆ, ಡೈರೆಕ್ಟರ್ ಆಗಿದ್ದಾನೆ. ಒಳ್ಳೆ ಮೆಚೂರಿಟಿ ಡೈರೆಕ್ಟರ್ ಅಂತೀವಲ್ಲ ನಾವು, ತುಂಬಾ ಪ್ರಾಣಿ ಇಟ್ಕೊಳಕ್ಕೆ ನನ್ಗೆ ಅದು ಅಷ್ಟು ಯೋಗ್ಯತೆ ಅಂತೂ ಇಲ್ಲ. ಪ್ರಾಣಿ ಇಟ್ಕೊಂಡು ಮಾಡೋಷ್ಟು ಪೇಷನ್ಸ್ ಯೋಗ್ಯತೆ ಅಂತೂ ಇಲ್ಲ. ಇವನು ಮಾಡಿದ್ದಾನೆ. ನಿಜವಾಗ್ಲೂ ಕಂಗ್ರಾಸ್ ಮಗನೇ, ಗಾಡ್ ಬ್ಲೆಸ್ ಯು. 100% ಹಿಟ್ ಆಗುತ್ತೆ. ಸೊ ಒಳ್ಳೆ ಸಾಂಗು, ಅದ್ಭುತವಾದ ಸಾಂಗು. ಆಮೇಲೆ ಇವನ ವರ್ಕ್ಗೆ, ಹಾರ್ಡ್ ವರ್ಕ್ಗೆ ನಂತರನೇ ಇವನು ಹಾರ್ಡ್ ವರ್ಕ್, ಊಟ ತಿಂಡಿ ಎಲ್ಲ ಬಿಟ್ಟು ಮಾಡ್ತಾರೆ ಹುಡುಗರು. ಸೊ ಎಲ್ಲಾರು ನಾನು ಒಂದೇ ಕೇಳೋದು ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಸಾಂಗ್ ರಿಲೀಸ್ ಮಾಡ್ಯಾನೆ. ಸೊ ನಮ್ಮನ್ನ ಹೆಂಗೆ ಈ ತರದೆಲ್ಲ ಬೆಳೆಸಿ ಈ ತರದೆಲ್ಲ ಪ್ರೋತ್ಸಾಹ ಮಾಡ್ತಿದ್ರಿ, ಸೊ ಅದೇ ರೀತಿ ಎಲ್ಲಾರು ಮಾಡಿ ಈ ಸಿನಿಮಾಗೆ ಅಂತ ಕೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಇನ್ನೇನಿದೆ ಮತ್ತೊಂದು ಖುಷಿ ವಿಚಾರ, ತುಂಬಾ ವರ್ಷದ ನಂತರ ನನ್ಗೆ ಅದೊಂದು ಖುಷಿ ಏನಪ್ಪಾ ಅಂತಂದ್ರೆ, ನೀವು ಬಿಲೀವ್ ಆರ್ ನಾಟ್, ನನ್ಗೆ RPG ಮ್ಯೂಸಿಕ್ ಅಂದ ತಕ್ಷಣ ಓಡ್ ಬಂದ್ಬಿಡೆ ನಾನು. ಆಮೇಲೆ ಸಾಂಗ್ ಕೇಳಿಸಿದ ತಕ್ಷಣ ಹೇಳಿದೆ ಅದ್ಭುತವಾಗಿ ಹಿಟ್ ಆಗುತ್ತೆ ಹೋದ ಸಾಂಗ್ ಇದೆ ಅಂತ. ಆಮೇಲೆ ಅವ್ರದೊಂಥರ ಸ್ಟೈಲ್ ಸೋಲ್ ಎಲ್ಲ ನನಗೆ ಹೇಳ್ತಾರೆ ಕೆಲವರು, ಪ್ರೇಮ್ ಸಾಂಗ್ ಆಡ್ಬೇಕಾದ್ರೆ ಮ್ಯೂಸಿಕ್ ಗೊತ್ತಾ, ನನ್ಗೆ ಏನು ಗೊತ್ತಿಲ್ಲ. ಸೊ ಆತರ ಸೋಲ್ ತುಂಬಾ ಕನೆಕ್ಟಿಂಗ್ RPG ನನಗೆ. ಥ್ಯಾಂಕ್ಸ್ RPG. ಅವ್ರ ಸಾಂಗ್ ನಾನು ಬಂದು ರಿಲೀಸ್ ಮಾಡಿದೀನಿ, ನಾನು ಮತ್ತು ಗುಂಡ ಪಾರ್ಟ್ 2 ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ ಖುಷಿ. ನಾನ್ ಬಂದ ತಕ್ಷಣ ಅದೇ ಹೇಳ್ದೆ, ನೀವು ಮ್ಯೂಸಿಕ್ ಬಿಟ್ಬಿಟ್ರಿ ಅಂತ ನನ್ಗೇನೋ ಇದಾಯ್ತು, ಏನ್ ಬಾಸ್ ನೀವು ಅಂತ. ಅವ್ರು ಇಲ್ಲ 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 ಇಲ್ಲ, ನಾನ್ ಯಾವತ್ತಿದ್ರು ನಿಮಗ್ ಮ್ಯೂಸಿಕ್ ಡೈರೆಕ್ಟರ್ ನಾನು, ನೀವ್ ಯಾವಾಗ ಕರೆದ್ರು ಓಡ್ ಬರ್ತೀನಿ ನಾನು. ನೀವು ಹಂಗೆಲ್ಲ ನೀವು ತಿಂಕೆ ಮಾಡ್ಬೇಡಿ, ನಾನು ಆಕ್ಟಿಂಗ್ ಮಾಡ್ತೀನಿ, ಬೇರೆ ಏನೋ ಮಾಡ್ತಿರ್ತೀನಿ, ಬಟ್ ನೀವಿಗೆ ನೀವ್ ಯಾವಾಗ ಕರೆದ್ರು ಓಡ್ ಬರ್ತೀನಿ ನಾನು ಅಂತ. ನಾನು ಅವಾಗ ಅನ್ಕೊಂಡೆ, ನಾನು ಬ್ಲೆಸ್ ಒಂದು ಲವ್ ಸ್ಟೋರಿ ಮಾಡುವ ಚಲೋ ಅನ್ಕೊಂಡು ಇದನ್ನ ಮಾಡಿದೆ. ಯಾಕಂದ್ರೆ ನಾನು ಮತ್ತು ಗುಂಡ ಅದ್ಭುತವಾದ ಒಂದು ಸಾಂಗು, ಆತರ ಸಾಂಗ್ ಅಲ್ಲಿ ಕೂಡ ಕೇಳಿದ್ದೀನಿ. ಕೇಳಿ ನಡೀತಾ ಇದೆ. ಸೊ ಸೂನ್ ಇನ್ನೊಂದು ಸಾಂಗ್ ಬ್ಯಾಲೆನ್ಸ್ ಇದೆ. ನಿಮ್ಗೆ ಗೊತ್ತಿಲ್ದಂಗೆ ಏನ್ ಮಾಡಕ್ ಸಾಧ್ಯನಾ ಅಂತಾನೆ ಎಲ್ಲ ಕರಿತೀನಿ, ನಿಮ್ನೆಲ್ಲರೂ ಕರಿತೀನಿ. ನೆಕ್ಸ್ಟ್ ಸಾಂಗ್ ಅನೌನ್ಸ್ ಮಾಡ್ತೀನಿ, ಟ್ರೈಲರ್ ಟೀಸರ್ ಮತ್ತೆ ರಿಲೀಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀನಿ. ಸೊ ಎಲ್ಲಿ ಏನು ಅಂತ ಹೇಳ್ತೀನಿ ಅತಿ ಶೀಘ್ರದಲ್ಲಿ. ಅಂಡ್ ಒನ್ ಥಿಂಗ್, ಡ್ಯಾನ್ಸ್ ಇದನ್ನ ಹೇಳಿದೆ, ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಆ ಸಾಂಗ್ ಯಾರು ಹುಡುಗರು ಬೆಸ್ಟ್ ಕೊರಿಯೋಗ್ರಫಿ ಯಾರು ಇದನ್ನ ಮಾಡ್ತಾರೆ
ಸೊ ಅದನ್ನ ಸೆಲೆಕ್ಟ್ ಮಾಡಿ ಸ್ಟೇಜ್ ಮೇಲೆ ಅವ್ರಿಗೆ ಆನರ್ ಮಾಡ್ತೀನಿ ಅಂತ ಹೇಳಿದೆ. ನಾನು ಮತ್ತು ಗುಂಡಾ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀನಿ. ಸೊ ಆಕ್ಚುಲಿ ನಾಳೆ 29th ಮಾಡಬೇಕಾಗಿತ್ತು ನಾನು, ಯಾಕಂದ್ರೆ ವರ್ಲ್ಡ್ ಡ್ಯಾನ್ಸ್ ಕಾಂಪಿಟೇಷನ್ ಇದೆ ಅಂತ. ಸೊ ಇದೆಲ್ಲ ಬಾರ್ಡರ್ ಇದೆಲ್ಲ ನಡೀತಾ ಇರೋದ್ರಿಂದ ನನ್ಗೆ ಅಷ್ಟು ಇದಾಗಿಲ್ಲ. ಸೊ ಕಮಿಂಗ್ ಇನ್ನೊಂದು 2-3 days ಆನ್ಸರ್ ಮಾಡ್ತೀನಿ. ಒಂದು ಸ್ಟೇಜ್ ಮಾಡಿ ಹುಡುಗರನ್ನೆಲ್ಲ ಕರೆದು ಸೊ ಅವ್ರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸುಮಾರು ಜನ ಇದ್ದಾರೆ ಪಾಪ. ಅದನ್ನ ರಿಲೀಸ್ ಮಾಡ್ತೀನಿ ಕೂಡ, ಒಂದು ಫುಲ್ ಸಾಂಗ್ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ನಿಮ್ಗೆ ಇನ್ನೊಂದು 2 days ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀನಿ. ಸೊ ನೀವೆಲ್ಲ ನಿಮ್ಮ ಸಮ್ಮುಖದಲ್ಲಿ ಮಾಡ್ತೀನಿ. ಓಕೆ, ಏನಮ್ಮ ಸೆಂಟಿಮೆಂಟ್ ಎಲ್ಲ ಹೋಗ್ಲೇಬಾರ್ದು. ಬಾರ್ಡ್ರ್ ವಡಿ ಕಡಿ ಅಷ್ಟೇ, ನಾವು ಸೆಂಟಿಮೆಂಟ್ ಎಲ್ಲ ಹೋಗ್ಲೇಬಾರ್ದು. ಅಷ್ಟು ಅಮಾಯಕ ಜೀವಗಳನ್ನ ತೆಗ್ದಿದ್ದಾರೆ ಅಂದ್ರೆ ನೀವು ನೋಡಿದಿರಿ. ಅವನು ಯಾವನೋ ಹೋಗಿ ಹೇಳ್ತಾನೆ, ಹೋಗಿ ಮೋದಿಗೆ ಹೇಳು ಅಂತಾನೆ ಅಂತಂದ್ರೆ ಅವ್ರನ್ನೆಲ್ಲ ಕತ್ತರಿಸಿ 4 ಪೀಸ್ ಮಾಡಿ ಎಸಿಬೇಕು ಅವ್ರನ್ನೆಲ್ಲ. ಅಷ್ಟು ಕ್ರೂರತನ ಅದು. ಅಂದ್ರೆ ಹೇಡಿಗಳೇ ಬಿಡಿ ಅವರು. ಅವ್ರಿಗೇನು ಎಮೋಷನ್ಸ್ ತೋರ್ಸೋದು. ಆಮೇಲೆ ಯಾರು ಹೇಳ್ತಾರಲ್ಲ ಯುದ್ಧ ಬೇಡ, ಯುದ್ಧ ಬೇಡ. ಸ್ವಾಮಿ ಮಾಡ್ಲೇಬೇಕು, ನಾವು ಬದುಕಬೇಕು ಅಂದ್ರೆ ಯುದ್ಧ ಮಾಡ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಸೊ ನಮ್ಮ ಮೇಲೆ ಯುದ್ಧ ಮಾಡ್ತಾರೆ, ನಮ್ಮ ಜನಗಳನ್ನ ಸಾಯಿಸ್ತಾರೆ ಅಂತಂದ್ರೆ ನಾವು ಯುದ್ಧ ಮಾಡ್ಲೇಬೇಕು. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಯುದ್ಧ ಮಾಡ್ಲೇಬೇಕು ಯಾವುದೇ ಕಾರಣಕ್ಕೂ. ಸೊ ಅದು ಹೀನ ಕೃತ್ಯ ಅದು, ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ. ಬಟ್ ಅದನ್ನ ಇದಾರೆ ಮೋದಿ, ದ ಗ್ರೇಟ್ ಓನ್ಲಿ ಮೋದಿ ಸಾಹೇಬ್ರು ಇದಾರೆ. 100% ಹ್ಯಾಂಡಲ್ ಮಾಡೇ ಮಾಡ್ತಾರೆ. ಹೊಡಿತಾರೆ ನಮ್ಮ ಮಿಲಿಟರಿ. ನಮ್ಮವ್ರು ಏನು ಸಾಮಾನ್ಯ ಏನಲ್ಲ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಅಂಡ್ ದೆನ್ ಮಿಲಿಟರಿ ಇದೆಯಲ್ಲ, ಅದನ್ನ ನಮ್ಮ ಕರ್ನಾಟಕ ಪೊಲೀಸ್ ಆಗ್ಲಿ, ಸೊ ಯಾವುದೇ ಒಂದು ಸಣ್ಣ ಕ್ಲೂ ಸಿಕ್ಕಿದಾಗ ಪಟ್ ಹಿಡ್ಕೊಂಡ್ ಹಾಕ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಅದೇ ತರ ನಮ್ಮ ಭಾರತ ದೇಶ ಮಿಲಿಟರಿ ಇದೆಯಲ್ಲ, ಸೊ ಯಾವುದೇ ಕಾರಣಕ್ಕೂ ಬಿಡಲ್ಲ, ಹೊಡಿತಾರೆ. ಹೊಡಿಲಿ ಅಂತ ನಾನೇ ಕಾಯ್ತೇನೆ. ಕಾಶ್ಮೀರದಲ್ಲಿ ಎಲ್ಲಾ ಸಿನಿಮಾಗಳು ಮಾಡಿದ್ದೀನಿ ಆಲ್ಮೋಸ್ಟ್. ಅಲ್ಲಿ ಏಕಲವ್ಯ ಮಾಡಿದೀನಿ, ರಾಜ ಸೋಮ್ ಮಾಡಿದೀನಿ. ಸೊ ಆ ಕಡೆ ಬಾರ್ಡರ್ ಹೋಗಿ ಜೋಗಿ ಮಾಡಿ ಆಲ್ಮೋಸ್ಟ್ ಅಲ್ಲಿ ನನ್ನ ಸಿನಿಮಾಗಳು ಎಲ್ಲಾ ಸಿನಿಮಾಗಳು ಆ ಕಡೆ ಹೋಗಿ ಮಾಡ್ತೀನಿ. ಸದ್ಯ ಏನೋ ಗೊತ್ತಿಲ್ಲ, ಈ ಸಿನಿಮಾ ನಾನು ಹೊರಗಡೆ ಮಾಡ್ತಾರಿಂದ ಅಕಸ್ಮಾತ್ ಇಲ್ಲೇನಾದ್ರು ಏಕಲವ್ಯ ಮಾಡಿರ್ಲಿಲ್ಲ ಅಂದ್ರೆ ನಾನು ಕೇಟಿನೂ ಇಲ್ಲೇ ಮಾಡ್ತಿದ್ದೇನೋ, ಐ ಡೋಂಟ್ ನೋ. ಸೊ ಎನಿವೆ, ಯಾರು ಎದುರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸೆಂಟ್ರಲ್ ಮೋದಿ ಸಾಹೇಬರು ಕೂತಿರೋದ್ರಿಂದ ಯಾರಿಗೂ ಎದುರಂಗೆ ಇಲ್ಲ. ಸೊ ಹೋಗ್ತಾ ಇರ್ಬೋದು, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೊ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.